ಇವತ್ತು ನಮ್ಮ ಹತ್ರ ಓಪೋನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ಓಪೋ A6 5G ಇದೆ. ಇದು ಹೊಸದಾಗಿ ಲಾಂಚ್ ಆಗಿದೆ. ಇದಕ್ಕಿಂತ ಮುಂಚೆ ಓಪೋ A6X ಮತ್ತು ಓಪೋ A6 Pro ಎರಡು ಫೋನ್ಗಳು ಲಾಂಚ್ ಆಗಿತ್ತು. ಎರಡು ಫೋನ್ಗಳ ಅನ್ಬಾಕ್ಸಿಂಗ್ ವಿಡಿಯೋ ನಮ್ಮ ಚಾನಲ್ ಸಿಗುತ್ತೆ ನೋಡಿ. ಈಗ ಈ ಫೋನಲ್ಲಿ 7000 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. 45 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಇಷ್ಟೇ ಅಲ್ಲ, ಇದರಲ್ಲಿ ಪವರ್ಫುಲ್ ಪ್ರೊಸೆಸರ್ ಜೊತೆಗೆ ಸೂಪರ್ VC ಕೂಲಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಈ ಫೋನ್ 20,000 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಈ ಫೋನ್ ನೀವು ತಗೊಳ್ಬೇಕಾ, ಈ ಫೋನ್ಗೆ ಆಫರ್ಸ್ ಬೇಕಾ, ಈ ಫೋನ್ನ ಡೆಮೋಸ್ ಬೇಕಾ, ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸಿಂಗ್ ಡೀಟೇಲ್ ವಿಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರಕರಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಆನಂತರ ಯೂಸರ್ ಮ್ಯಾನ್ಯುವಲ್, ಆನಂತರ ಬ್ಯಾಕ್ ಕಲರ್ ಪೌಚ್ ಕೂಡ ಸಿಗ್ತಾ ಇದೆ. ಈ ಸರಿ ಸ್ವಲ್ಪ ಪ್ರೀಮಿಯಂನೆಸ್ ಕೊಟ್ಟಿದ್ದಾರೆ ಹಳೆದು ಕಂಪೇರ್ ಮಾಡಿದ್ರೆ. ಆನಂತರ ಇದು ಗ್ರೀನಿಶ್ ಕಲರ್ ಇದೆ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಸಫೈರ್ ಬ್ಲೂ ಅಂತ ಕರೀತಾರೆ. ಈ ಫೋನ್ಗೆ ತುಂಬ ಯೂನಿಕ್ ಆಗಿ ಕಾಣ್ತದೆ. ಓಪೋ ಇಸ್ ಆಲ್ವೇಸ್ ಫಾರ್ ಬಿಲ್ಡ್ ಕ್ವಾಲಿಟಿ. 45 ವಾಟ್ಸ್ ಸೂಪರ್ ಚಾರ್ಜರ್ ಸಿಗ್ತಾ ಇದೆ. B2C ಕೇಬಲ್ ಸಿಗ್ತಾ ಇದೆ. ಈ ಫೋನ್ ಜಸ್ಟ್ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ 3 ಕಲರಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಸಫೈರ್ ಬ್ಲೂ. ಇನ್ನು ಉಳಿದ ಕಲರ್ ನೋಡೋದಾದ್ರೆ ವೈಟ್ ಕಲರ್ ಮತ್ತು ಪಿಂಕ್ ಕಲರ್. ಈ 3 ಕಲರಲ್ಲಿ ಈ ಫೋನ್ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ವೈಟ್ ಮತ್ತು ಪಿಂಕ್ನಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಆದರೆ ಈ ಫೋನ್ ಕರ್ಡ್ ಎಡ್ಜಸ್ನ ಹೊಂದಿದೆ. ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ನೋಡೋದಕ್ಕೆ ಸಿಗುತ್ತೆ. ಈ ಫೋನ್ನ ಟಚ್ ಮಾಡಿದ್ರೆ ಸ್ಮೂತ್ ಫೀಲ್ ಕೊಡುತ್ತೆ. ಇದರಲ್ಲಿ 2 ಕ್ಯಾಮ್ರಾ ಇದೆ, 1 LED ಲೈಟ್ ಇದೆ ಮತ್ತು ಫೋನ್ನ ಕೆಳಗಡೆ ಓಪೋ ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಈ ಡಿಸೈನ್ ಚೆನ್ನಾಗಿದೆ. ಇದು ಪಾಲಿಕಾರ್ಬನೇಟ್ ಪ್ಯಾನಲ್ ಆಗಿದೆ. ಇದು ಮ್ಯಾಟ್ ಫಿನಿಶಿಂಗ್ನ ಹೊಂದಿದೆ. ಇದರ ಸೈಡ್ಗೆ ಪಾಲಿಕಾರ್ಬನೇಟ್ ಫ್ರೇಮ್ ಇದೆ. ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಜೊತೆಗೆ ಈ ಫೋನ್ 218 ಗ್ರಾಮ್ ವೆಯ್ಟ್ ಇದೆ ಮತ್ತು 8.5 mm ಥಿಕ್ನೆಸ್ನ ಹೊಂದಿದೆ. ಇದು ಸ್ವಲ್ಪ ಲೈಟ್ ವೇಟ್ ಫೀಲ್ ಆಗಿದೆ. ಆದರೆ ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇದಕ್ಕೆ IP66, IP68, IP69 ರೇಟಿಂಗ್ ಕೂಡ ಸಿಗ್ತಾ ಇದೆ. ಅಂದರೆ ಇದನ್ನು ಅಂಡರ್ ವಾಟರ್ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನಾಗಲ್ಲ. ಆದರೆ ಇದಕ್ಕೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ, ಹಾಗಂತ ನೀರಲ್ಲಿ ಹಾಕಕ್ಕೆ ಹೋಗಬೇಡಿ. ಇನ್ನು ಈ ಫೋನ್ನ ಕಡೆ ಸ್ಪೀಕರ್ ಇದೆ, Type-C ಪೋರ್ಟ್ ಸಿಗುತ್ತೆ, 2 ಮೈಕ್ರೋಫೋನ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಬಟನ್ ಕೂಡ ಸಿಗ್ತಾ ಇದೆ. ಆದರೆ ಇದರಲ್ಲಿ 3.5 mm ಜಾಕ್ ಸಿಗಲ್ಲ. ಆದರೆ ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ 300% ಸೌಂಡ್ ಇಡ್ಬೋದು. ಇದರ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ. ಇದನ್ನು ನೀವೇ ಕೇಳಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಇದರಲ್ಲಿ 6.75 ಇಂಚಸ್ HD+ LCD ಡಿಸ್ಪ್ಲೇ ಸಿಗ್ತಾ ಇದೆ. ಆದರೆ ಈ ಪ್ರೈಸ್ ರೇಂಜ್ನಲ್ಲಿ FHD+ ಡಿಸ್ಪ್ಲೇ ಕೊಡಬೇಕಿತ್ತು, ಆದರೆ ಕೊಟ್ಟಿಲ್ಲ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಯೂಸ್ ಮಾಡಿದಾಗ ಡಿಸ್ಪ್ಲೇ ಸ್ಮೂತಾಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ. 1125 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇಂಡೋರ್ ಮತ್ತು ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ವೈಡ್ 1L1 ಸರ್ಟಿಫಿಕೇಟ್ ಇದೆ. ನೆಟ್ಫ್ಲಿಕ್ಸ್ ಅಲ್ಲಿ ಹೈ ಡೆಫಿನೇಷನ್ ಕಂಟೆಂಟ್ನ ಸ್ಟ್ರೀಮ್ ಮಾಡ್ಬೋದು. ಆದರೆ ಇದರ ಯೂಟ್ಯೂಬ್ನಲ್ಲಿ 4K ಸಪೋರ್ಟ್ ಇಲ್ಲ, HDR ಸಪೋರ್ಟ್ ಕೂಡ ಇಲ್ಲ. ಕೇವಲ 2K 60fps ವಿಡಿಯೋಸ್ನ ನೋಡ್ಬೋದು. ಆದರೆ ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಮತ್ತು ಇದರಲ್ಲಿ ಬ್ಲೆಜಲ್ಸ್ ಆವರೇಜ್ ಆಗಿದೆ. 90.6% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಜೊತೆಗೆ ಪಂಚೋಲ್ ಕ್ಯಾಮ್ರಾ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಸ್ವಲ್ಪ ಪ್ರೀಮಿಯಂ ಆಗಿದೆ. ಈಗ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ Dimensity 6300 ಪ್ರೊಸೆಸರ್ ಸಿಗ್ತಾ ಇದೆ. ಇದು ಸ್ವಲ್ಪ ಓಲ್ಡ್ ಪ್ರೊಸೆಸರ್ ಆಗಿದೆ, ಆದರೂ ಪರವಾಗಿಲ್ಲ. ಇದು ಸ್ವಲ್ಪ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಈ ಸೇಮ್ ಪ್ರೊಸೆಸರ್ ಓಪೋ A6 Pro ಅಲ್ಲಿನೂ ಸಿಗ್ತಾ ಇದೆ. 4 lakh+ ಆಂತಿಥ್ಯ ಸ್ಕೋರ್ ಇದೆ. ಇದರ ಆಂತಿಥ್ಯ ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಿತ್ತು. ಮತ್ತು 84% CPU ಥ್ರಾಟಲ್ ಇದೆ. ಇದು ಜಾಸ್ತಿ ಹೀಟ್ ಆಗಲ್ಲ, ಯಾಕಂದರೆ ಇದರಲ್ಲಿ 3900 mm² ಸೂಪರ್ VC ಕೂಲಿಂಗ್ ಸಿಸ್ಟಮ್ ಕೂಡ ಸಿಗ್ತಾ ಇದೆ. ಇದರಲ್ಲಿ LPDDR4X RAM ಇದೆ ಮತ್ತು UFS 2.2 ಸ್ಟೋರೇಜ್ ಕೂಡ ಸಿಗ್ತಾ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಕಡಿಮೆ ಆಯಿತು. UFS 3.21 ಸ್ಟೋರೇಜ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನು ಗೇಮಿಂಗ್ ಕಡೆ ಬಂದರೆ BGMನಲ್ಲಿ ಸ್ಮೂತ್ ಆಪ್ಷನಲ್ಲಿ ಅಲ್ಟ್ರಾ ಗ್ರಾಫಿಕ್ನ ಇಡ್ಬೋದು. ಅಂದರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಇದು ಗೇಮಿಂಗ್ ಫೋನ್ ಅಲ್ಲ. ಗೇಮ್ಸ್ ಆಡಿದಾಗ ಫ್ರೇಮ್ ಡ್ರಾಪ್ ಆಗುತ್ತೆ, ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದರೆ ಇದರಲ್ಲಿ ಲಿಂಕ್ ಬೂಸ್ಟ್ 3.0 ಮೋಡ್ ಸಿಗುತ್ತೆ. ಇದರಲ್ಲಿ ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ಇದು ಫ್ರೇಮ್ ರೇಟ್ ಸ್ಟೇಬಲ್ ಆಗಿ ಇರೋ ಥರ ಮಾಡುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ. ಇನ್ನೊಂದು 2 MP ಮೊನೋಕ್ರೋಮ್ ಕ್ಯಾಮ್ರಾ ಸಿಗುತ್ತೆ ಮತ್ತು 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ.
ಕಲರ್ಫುಲ್ ಆಗಿ ಬರುತ್ತೆ. ಆದರೆ ಫೋಟೋಸಲ್ಲಿ ಡೀಟೇಲ್ಸ್ ಡಿಸೆಂಟ್ ಆಗಿದೆ. HDR ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದಿಲ್ಲ. ಪೋರ್ಟ್ರೇಟ್ ಫೋಟೋದಲ್ಲಿ ಎಜ್ ಡಿಟೆಕ್ಷನ್ ಓಕೆ ಡಿಸೆಂಟ್ ಆಗಿದೆ. ಆದರೆ ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಡೈನಾಮಿಕ್ ರೇಂಜ್ ಡಿಸೆಂಟ್ ಆಗಿದೆ. ಕೆಲವು ಫೋಟೋಸ್ ಓವರ್ ಎಕ್ಸ್ಪೋಸ್ ಆಗುತ್ತೆ. ಆದರೆ ಓವರ್ ಆಲ್ ಈ ಪ್ರೈಸ್ ರೇಂಜ್ನಲ್ಲಿ ಡೀಸೆಂಟ್ ಪಿಕ್ಚರ್ನ ತೆಗೆಯುತ್ತೆ. ಸೆಲ್ಫಿ ಫೋಟೋಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ. ಡೀಟೇಲ್ಸ್ ಚೆನ್ನಾಗಿದೆ. ಕಲರ್ಸ್ ಓಕೆ ಚೆನ್ನಾಗಿದೆ. ಎಜ್ ಡಿಟೆಕ್ಷನ್ ಡೀಸೆಂಟ್ ಆಗಿ ಬರುತ್ತೆ. ಮತ್ತು ಈ ಫೋನ್ನ ಬ್ಯಾಕ್ ಕ್ಯಾಮ್ರಾಯಿಂದ 1080 ವಿಡಿಯೋಸ್ 60 FPS ನಲ್ಲಿ ತೆಗಿಬೋದು. ಇದರ ವಿಡಿಯೋಸ್ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಮತ್ತು ಫ್ರಂಟಿಂದ 1080 ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಸೆಲ್ಫಿ ವಿಡಿಯೋಸ್ನಲ್ಲಿ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಆದರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಆದರೆ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದು ಸಿಗುವ ಪ್ರೈಸ್ ರೇಂಜ್ನಲ್ಲಿ ಇದರ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಆದರೆ ಇನ್ನೂ ಬೆಟರ್ ಆಗಬೇಕಿತ್ತು. ಮತ್ತು ಈ ಫೋನ್ 4GB RAM 128GB ಸ್ಟೋರೇಜ್, 6GB RAM 128GB ಸ್ಟೋರೇಜ್ ಮತ್ತು 6GB RAM 256GB ಸ್ಟೋರೇಜ್ ಈ 3 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವ ವೇರಿಯಂಟ್ ಇಷ್ಟ ಆಗುತ್ತೋ ಆ ವೇರಿಯಂಟ್ನೇ ತಗೊಳ್ಳಿ. ಇನ್ನು ಇದರ ಸೆಕ್ಯೂರಿಟಿ ಕಡೆ ಬಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಇದು ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಸಿಗುತ್ತೆ. ಇದು ಕೂಡ ಪರವಾಗಿಲ್ಲ, ಫಾಸ್ಟ್ ಆಗಿದೆ. ಇದರ ಸೆನ್ಸಾರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಫೋನ್ ಬೇಗ ಅನ್ಲಾಕ್ ಮಾಡುತ್ತೆ. ಇನ್ನು ಈ ಫೋನ್ ColorOS 15 ಮತ್ತು Android 15ನಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಆದರೆ ಇದರಲ್ಲಿ ತುಂಬ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ. ಇದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಹಾಟ್ ಆಪ್ಸ್ ಮತ್ತು ಹಾಟ್ ಗೇಮ್ಸ್ ಕೂಡ ಬರುತ್ತೆ. ಇದರಲ್ಲಿ ನಿಮಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಆದರೆ ಇದರ US ಸ್ವಲ್ಪ ಸ್ಮೂತ್ ಆಗಿದೆ, ಚೆನ್ನಾಗಿ ಕೂಡ ಇದೆ. ಆನಿಮೇಷನ್ ಚೆನ್ನಾಗಿದೆ. ಸ್ಮೂತ್ ಆಗಿ ಓಪನ್ ಮತ್ತು ಕ್ಲೋಸ್ ಆಗುತ್ತೆ. ಜೊತೆಗೆ ಇದರಲ್ಲಿ ಎ ರೀಕಂಪೋಸ್, ಎ ರೇಸರ್, ಎ ಪರ್ಫೆಕ್ಟ್ ಶಾಟ್, ಎ ಅನ್ಹಾನ್ಸ್ ಕ್ಲಾರಿಟಿ, ಎ ಅನ್ಬ್ಲರ್, ಎ ರಿಫ್ಲೆಕ್ಷನ್ ರಿಮೂವ್, ಗೂಗಲ್ ಜೆಮಿನಿ ಅಂತ ಎ ಫೀಚರ್ ಸಿಗ್ತಾ ಇದೆ. ಆದರೆ ಇದರಲ್ಲಿ ಸರ್ಕಲ್ ಟು ಸರ್ಚ್ ಸಿಗೋದಿಲ್ಲ. ಇನ್ನು ಇದರ ಬ್ಯಾಟ್ರಿ ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ 7000 mAh ಲಾರ್ಜರ್ ಬ್ಯಾಟ್ರಿ ಸಿಗುತ್ತೆ. ಇದು 45 ವಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 hour 40 minutes ನಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಆದರೆ ಇದು 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಓವರ್ ಆಲ್ ಇದರ ಆಪ್ಟಿಮೈಸೇಷನ್ ಚೆನ್ನಾಗಿದೆ. ಜೊತೆಗೆ ಇದು ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ನಿಮ್ಮ ಸ್ಮಾಲ್ ಗಿಡರ್ಸ್ನ ಚಾರ್ಜ್ ಮಾಡ್ಬೋದು. ಇನ್ನು ಇದರ ಕನೆಕ್ಷನ್ ಕಡೆ ಬಂದರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. Wi-Fi 5 ಇದೆ. ಬ್ಲೂಟೂತ್ 5.4 ಇದೆ. NFC ಸಪೋರ್ಟ್ ಸಿಗಲ್ಲ. ಆದರೆ ಅವಶ್ಯಕತೆ ಇರೋ ಎಲ್ಲ ಸೆನ್ಸರ್ ಸಿಗುತ್ತೆ. ಸೊ ಓವರ್ ಆಲ್ ಈ Oppo A6 ಡೀಸೆಂಟ್ ಆಗಿದೆ. ಆದರೆ ಹೆವಿ ಯೂಸೇಜ್ಗೆ ಆವ್ರೇಜ್ ಆಗಿದೆ. ಕ್ಯಾಶುವಲ್ ಯೂಸೇಜ್ಗೆ ಓಕೆ. ನಿಮಗೆ ಇದನ್ನು ತಗೊಳ್ಬೇಕು ಅನ್ಸಿದ್ರೆ ಇದನ್ನು ನೀವು ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.